ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇಂಪಾರ್ಟೆಂಟ್ ಮಕ್ಕಳಿಗೆ. ಓಕೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಥಿಯರಿ ಹೇಳ್ಕೊಡ್ತೀವಿ ಅಷ್ಟೇ, ಅವರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ಲ. ಆದ್ರೆ ಲ್ಯಾಬ್ ಅಲ್ಲಿ ಥಿಯರಿ ಜೊತೆಗೆ ಅದನ್ನ ಯಾಕೆ ಯೂಸ್ ಮಾಡಬೇಕು, ಯಾವ ಸ್ಟೇಟ್ಮೆಂಟ್ಸ್ ಎಲ್ಲಿ ಯೂಸ್ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಜೊತೆಗೆ ಹೇಳ್ಕೊಡ್ತೀವಿ. ಅದರಿಂದ ಅಲ್ಲೇ ಮಕ್ಕಳು ಕಲ್ತ್ಬಿಡ್ತಾರೆ. ಮತ್ತೆ ಹೋಗಿ ಅದನ್ನ ಪ್ರಾಕ್ಟೀಸ್ ಮಾಡೋದು, ರಿವೈಸ್ ಮಾಡೋದು ಏನು ಅವಶ್ಯಕತೆ ಇರಲ್ಲ. ಓಕೆ, ಈ ಜಗತ್ತಲ್ಲಿ ನಾವ್ ಇರೋದ್ರಿಂದ ನೀವು ಕೂಡ ಅಪ್ಡೇಟ್ ಆಗಿ ಮಕ್ಕಳಿಗೆ ಅವ್ರು ಕೇಳೋ ಕ್ವಶನ್ಸ್ ಅಥವಾ ಪ್ರತಿ ದಿನನೂ ನಾವು ಕಲಿಲೇಬೇಕಾಗುತ್ತೆ ಹೊಸದು. ಪ್ರತಿದಿನನೂ ನೀವು ಚಾಲೆಂಜಸ್ ಇರುತ್ತೆ, ನೀವು ಟಾಪಿಕ್ಸ್ ಬರುತ್ತೆ. ಎಸ್ಪೆಷಲಿ ಇನ್ ಕಂಪ್ಯೂಟರ್ ಸೈನ್ಸ್ ಪ್ರತಿ ಅವರಿಗೂ ನೀವು ಟೆಕ್ನಾಲಜಿ. ಹೌದು, ನಾವು ಅದರಿಂದ ದೂರ ಹೋಗಕ್ ಆಗದೇ ಇಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಕೆ ಈಗ ಬೂಮ್ ಆಗ್ತಾ ಇದೆ, ಬೂಮ್ ಅಲ್ಲಿ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕಂಡಿಡ್ತಿದ್ದೆ ನಾವು ಹ್ಯೂಮನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ನಾವು ಅದ್ರ ಜೊತೆಗೆ ಒಗ್ಗೂಡ್ಕೊಂಡು ಹೋಗ್ಲೇಬೇಕು. ಯಾಕಂದ್ರೆ ಹೊಸದಾಗಿ ಕಂಪ್ಯೂಟರ್ ನ ಇನ್ವೆಂಟ್ ಮಾಡಿದಾಗ ಎಲ್ಲರೂ ಭಯ ಪಟ್ಟಿದ್ರು, ಕಂಪ್ಯೂಟರ್ ನಮ್ ಕೆಲಸ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ. ಅದೇ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ರ ಜೊತೆಗೆ ನಾವು ಕೆಲಸ ಮಾಡ್ಕೊಂಡು ಹೋದ್ರೆ ನಮಗೂ ಬೇರೆ ಬೇರೆ ತರವಾದ ಆಪರ್ಚುನಿಟಿಗಳು ಬರುತ್ತೆ.